ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವನ್ನು ಖಂಡಿಸಿ ಹಾಗೂ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳುವಂತೆ ಆಗ್ರಹಿಸಿ ಉಳ್ಳಾಲದಲ್ಲಿ ಪಂಚಿನ ಮೆರವಣಿಗೆ ನಡೆಯಿತು. ವೀರರಾಣಿ ಅಬ್ಬಕ್ಕ ಸರ್ಕಲ್ನಿಂದ ಮಾಸ್ತಿಕಟ್ಟೆ ಸರ್ಕಲ್ವರೆಗೆ ನಡೆದ ಮೆರವಣಿಗೆಯಲ್ಲಿ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭ ಮಾತನಾಡಿದ ಉಳ್ಳಾಲ ಎನ್ಎಸ್ಯುಐ ವಿದ್ಯಾರ್ಥಿ ಘಟಕದ ಪ್ರಧಾನ ಕಾರ್ಯದರ್ಶಿಯಾದ ಯುಟಿ ಫರೀದ್ ಅವರು, ದೆಹಲಿಯಲ್ಲಿ ತಮ್ಮ ಹಕ್ಕುಗಳಿಗಾಗಿ ಹೋರಾಡಿದ ವಿದ್ಯಾರ್ಥಿಗಳ ವಿರುದ್ಧ ಪೊಲೀಸರು ಗೂಂಡಾ ವರ್ತನೆಯನ್ನು ತೋರಿದ್ದಾರೆ. ಇದು ಖಂಡನೀಯ. ಹಾಗಾಗಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಹಾಗೂ ವಿದ್ಯಾರ್ಥಿಗಳಿಗೆ ಪರಿಹಾರವನ್ನು ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಡೆಲ್ಲಿಯಲ್ಲಿ ವಿದ್ಯಾರ್ಥಿಗಳು, ದೇಶದ ಯುವಕರು ಅವರ ಹಕ್ಕುಗೋಸ್ಕರ ಪ್ರತಿಭಟನೆ ಮಾಡುವಾಗ ಅವರ ಮುಂದೆ ಪೊಲೀಸರು ಗುಂಡಾಯಿಸಂ ತರ ಒಂದು ರೀತಿಯಲ್ಲಿ ಹೊಡೆದು ಎಷ್ಟೋ ಮಕ್ಕಳು ನೋವಿನಲ್ಲಿದ್ದಾರೆ. ಎಷ್ಟೋ ವಿದ್ಯಾರ್ಥಿ ಮೇಲೆ FIR ಆಗಿದೆ. ಈ ಭಾರತ ದೇಶದ ಸಂವಿಧಾನ ಮೂಲಕ ನಮ್ಮೆಲ್ಲರಿಗೂ ಒಂದು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು. ಈ ಪ್ರತಿಭಟನೆ ಧರ್ಮೇಂದ್ರ ಪ್ರಧಾನ್ ಮತ್ತೆ ನರೇಂದ್ರ ಮೋದಿಯ ಭ್ರಷ್ಟ ಸರ್ಕಾರ ವಿರುದ್ಧ. ಯಾಕೆಂದರೆ ಒಂದು ಎಕ್ಸಾಮಿಂದ 22 ಲಕ್ಷ ವಿದ್ಯಾರ್ಥಿಗಳಿಗೆ ನಷ್ಟ ಆಗಿದೆ. ಅದರಲ್ಲಿ 20 ವಿದ್ಯಾರ್ಥಿಯರ ಜೀವ ಕೂಡ ಕಳ್ಕೊಂಡಿದ್ದಾರೆ ಇದೇ ವಿಷಯದಲ್ಲಿ. ಮತ್ತೆ ಬೇರೆ ಯಾರು ಅವರ ಜೀವ ಕಳ್ಕೊಂಡಿದ್ದಾರೆ, ಓಡೋಗಿ ಹೋಗ್ತಾರೆ ಅವರ ಮನೆಗೆ. ಈ ದೇಶದ ವಿದ್ಯಾರ್ಥಿಗಳು ನಿಮ್ಮ ಮಕ್ಕಳಲ್ವಾ, ಈ ದೇಶದ ಮಕ್ಕಳಲ್ವಾ ನಾನು ಕೇಳಲಿಕ್ಕೆ ಬಯಸ್ತೇನೆ. ಮತ್ತು ನಾವು 3 ಬೇಡಿಕೆಯನ್ನು ನೀಡಿದ್ದೇವೆ ಅವರಿಗೆ. ಒಂದು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಎರಡನೇದು, ಎಲ್ಲ ಮಕ್ಕಳಿಗೆ ಯಾರಿಗೆಲ್ಲ ಅವರು ಕಳ್ಕೊಂಡಿದ್ದಾರೆ ಜೀವ ಅವರಿಗೆ ಪರಿಣಾಮ ನೀಡಬೇಕು. ಮತ್ತು ಬರುವ ವರ್ಷದಲ್ಲಿ ಈ FIR ಆಗಿದೆ ಅಲ್ಲ ಯುವಕರ ಮೇಲೆ ಪ್ರತಿಭಟನೆ, ಅವರ FIR ಕೂಡ ವಾಪಸ್ ತೆಗಿಬೇಕು. ಇವತ್ತು ಉಳ್ಳಾಲದಲ್ಲಿ ನಡೆದಂತಹ ಜೆನ್ಸಿ ಪ್ರತಿಭಟನೆ ಇದೊಂದು ನೇರವಾಗಿ ಒಂದು ಎಚ್ಚರಿಕೆ, ಸೆಂಟ್ರಲ್ ಗೌರ್ಮೆಂಟ್ ಆಗಿರುವಂತಹ ಒಂದು ಸಂದೇಶ ಇವತ್ತು ಕೊಡ್ತಾ ಇದ್ದೇವೆ. ಇವತ್ತು ಈ ಒಂದು ಪ್ರತಿಭಟನೆ ನಾವು ಉಳ್ಳಾಲದ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಪೋಷಕರು ಹಾಗೂ ಯುವ ಜನತೆಯರು ಎಲ್ಲರೂ ಸೇರಿ ಈ ಒಂದು ನೀಟ್ ಹಗರಣ ಎದುರಾಗಿ ಇವತ್ತು ನಾವು ಪ್ರತಿಭಟಿಸಿದ್ದೇವೆ. ಇದೊಂದು ಕೇವಲ ಇವತ್ತು ಒಂದು ದಿವಸದ ಪ್ರತಿಭಟನೆಯಲ್ಲ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ಕೇವಲ ಒಂದು ನೀಟ್ ಪ್ರಶ್ನೆ ಪತ್ರಿಕೆ ಮಾತ್ರ ಲೀಕ್ ಆಗ್ತಾ ಇಲ್ಲ, ಪೂರ ಎಜುಕೇಶನ್ ಸಿಸ್ಟಮ್ ಖರಾಬ್. ಕೇಂದ್ರ ಸರ್ಕಾರಕ್ಕೆ 3 ಬೇಡಿಕೆಗಳನ್ನು ಇಟ್ಟಿದ್ದೇವೆ. ಒಂದನೆಯದಾಗಿ ಜಂತರ್ ಮಂತರ್ನಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳ ಮೇಲೆ ನಡೆಸಿದಂತಹ ಲಾಠಿ ಪ್ರವಾಹ, ಎಲ್ಲ ಒಬ್ಬೊಬ್ಬರ ಕೈಗೆ ತಲೆಗೆಲ್ಲ ಎಲ್ಲರ ಗಾಯಗಳಾಗಿವೆ. ಈ ಪೊಲೀಸರು ಗೂಂಡಾಗಿರಿಗಳನ್ನು ಅಲ್ಲಿ ಮಾಡಿದ್ದಾರೆ. ಆದ್ದರಿಂದ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ನಾನು ಈ ಸಂದರ್ಶನದ ಮೂಲಕ ಕೇಂದ್ರಕ್ಕೆ ಹೇಳುತ್ತೇನೆ. ಎರಡನೇದಾಗಿ, ಪೇಪರ್ ಲೀಕ್ ಆದಂತಹ 20 ವಿದ್ಯಾರ್ಥಿಗಳು ಏನು ಆತ್ಮಹತ್ಯೆ ಮಾಡಿಕೊಂಡಿದ್ದಾರಾ ಅವರಿಗೆಲ್ಲರಿಗೂ ಕೂಡ ಒಬ್ಬೊಬ್ಬರಿಗೆ 1 ಕೋಟಿ ರು ಹಾಗೆ ಪರಿಹಾರವನ್ನು ಘೋಷಿಸಬೇಕು. ಅದೇ ರೀತಿ ಮೂರನೇದಾಗಿ, ಶಿಕ್ಷಣ ಸಚಿವರಾದಂತಹ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ನೀಡಬೇಕು. ಪ್ರತಿಭಟನೆಯಲ್ಲಿ ಹಲವು ಸಂಘಟನೆಗಳ ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಪರೀಕ್ಷಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಕಾಪಾಡಬೇಕು ಮತ್ತು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಧಕ್ಕೆಯಾಗದಂತೆ ಸರ್ಕಾರ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಇಂತಹ ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.
ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲೂ ಜೊತೆಯಾಗಿ ನಮ್ಮನ್ನು ಬೆಂಬಲಿಸಿ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9845478858 ಅಥವಾ 9972528110.